ಹಾಕಿದ್ರಿ ಬ್ರೋ ನನ್ನ ಲೈವ್ ಸ್ಟ್ರೀಮ್. ಐ ವೆರಿ ಸಾರಿ ಫಾರ್ ಯು. ಅದಾದ್ಮೇಲೆ ಏನಾಗುತ್ತೆ, ಯಾಕೆ ಇದಾಯ್ತು ಅಂತಾನೆ ನಾನು ಒಂದು ಇಂಟೀರಿಯರ್ ಮಾಡಿಸ್ತಾ ಇರ್ತೀನಿ, ನಂದು ತಾರ್ದು ಇಂಟೀರಿಯರ್ ಆರೆಂಜ್ ಕಲರ್ ಮಾಡಿಸ್ತಾ ಇರ್ತೀನಿ. ಅದರಲ್ಲಿ ಹುಕ್ ಯೂಸ್ ಮಾಡ್ಬೇಕಾಗುತ್ತೆ. ನನಗೆ ಪ್ಲಾನ್ ಇತ್ತು ಕಾರ್ ತಗೊಬೇಕಂತ, ಬಟ್ ಜೂನಲ್ಲಿ ತಗೊಬೇಕಂತ ದೇವರಣ ಇರಲಿಲ್ಲ. ಅನ್ಕೊಂಡಿದ್ದೆ ಈ ಟೈಮಲ್ಲಿ ತಗೊಳ್ಳೋಣ, ಇಲ್ಲ ಇದಾದ್ಮೇಲೆ ತಗೊಳ್ಳೋಣ, ಬಿಕಾಸ್ ಆ ಟೈಮ್ನಲ್ಲಿ ಆ ತರ ಕಾರ್ಗೆ ಹೋಗೋ ಅಷ್ಟು ಈಸಿ ಇರಲಿಲ್ಲ. ಸರಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಹೇಳಿದ್ದೆ, ಮಾತು ಕೂಡ ಆಡ್ತಾ ಇದ್ದೆ. ಬಟ್ ನಾನು ಯಾವುದೇ ಶೋರೂಮಲ್ಲಿ ಎಂಕ್ವೈರಿ ಇನ್ನ ಮಾಡಿರಲಿಲ್ಲ ದೇವರಾಣೆ. ಬಟ್ ಆ ವಿಡಿಯೋದಲ್ಲಿ ಆತರ ಕಮೆಂಟ್ ಆಗಿದ್ದು, ಸ್ಟಾರ್ಟ್ ತಗೊಂತೀವಿ BMW. ನಾನು ಯಾವ್ದೋ ಮೂಡಲ್ಲಿದ್ದೆ, ಏನೋ ಜಗಳ ಮಾಡ್ಕೊಂಡಿದ್ದೆ, ಹೆಂಗೋ ಸೀನ್ ಇತ್ತು. ಅವಾಗ ಕಮೆಂಟ್ ನೋಡ್ಬಿಟ್ಟೆ ನಾನು. ಓಕೆ, ಈ ತರ ಕಮೆಂಟ್ ಪಿನ್ ಮಾಡಿ ಅದಾದ್ಮೇಲೆ ಆ ಕಮೆಂಟ್ ಬಗ್ಗೆ ಮಾತಾಡ್ಕೊಂಡಿದ್ದೆ. ಅದು ಬಿಟ್ರೆ ಆ ಟೈಮಲ್ಲಿ ಫುಲ್ ಪೂಕಿ ವರ್ಷನ್ ಇದೆ. ಅಂದ್ರೆ ನಾರ್ಮಲ್ ಜಾಸ್ತಿ ಜಗಳ ಮಾಡೋದು, ಕಿರ್ಚಾಡೋದು ಇದೆಲ್ಲ ಮಾಡ್ತಾ ಇರಲಿಲ್ಲ. ಮುಂಚೆ ತರ ಸ್ವಾಗ್ ಆಗಿರ್ಲಿಲ್ಲ ನಾನು. ನನಗೆ ಅನ್ನಿಸ್ತು ಸುಮ್ಮನೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಮಿಸ್ಸಿಂಗ್ ಸಮಥಿಂಗ್, ಇಷ್ಟೊಂದೆಲ್ಲ ಬಿಡ್ತಾ ಇದೀನಿ, ಏನೋ ಹಿಂದೆ ಬಿಡ್ತಾ ಇದೀನಿ, ಏನೋ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಇದೆಲ್ಲ ವರ್ಕ್ ಆಗ್ತಾ ಇಲ್ಲ, ನಾನಲ್ಲ ಇದು ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗೆ. ಅದಾದ್ಮೇಲೆ ನಾನು ಡಿಸೈಡ್ ಆಗಿದ್ದು, ಸೊ ಓಕೆ ಏನಾರು ಮಾಡೋಣ ಗುರು ಇವಾಗ, ಸರಿ ಆಯ್ತು ಅಂತ ಈ ತರದವ್ರು ನೋಡಿದಾಗ ನನಗೆ ಅನ್ಸಿದ್ದು, ಯಾಕೆ ಇದನ್ನೇ ಈ ಅವಮಾನನೇ ನಾನು ಯಾಕೆ ತಗೊಂಬಾರ್ದು, ಎದಕ್ಕೆ ತಗೊಂಡು ನಾನು ಏನೋ ಮಾಡಬಾರ್ದು ಅಂತ. ನಂಬ್ತಿರೋ ಬಿಡ್ತಿರೋ, ಕಾರು ಬುಕ್ ಮಾಡಿರೋದು ಜೂನ್ 12ನೇ ತಾರೀಕು. ನಾನು ಬುಕಿಂಗ್ ಅಮೌಂಟ್ 12 13 ಒಂದ್ ನಿಮಿಷ ಹೇಳ್ತೀನಿ. 3 ದಿನದಲ್ಲಿ ನನಗೆ ಕಾರ್ ಬಂದಿರೋದು. 3 ಡೇಸ್, ಬರೀ 3 ಡೇಸ್ ಅಲ್ಲಿ. ಅಲ್ಲಿ ಶೋ ಯು ಬುಕಿಂಗ್ 13. ಬೇರೆ ಏನೋ ಡೀಟೇಲ್ಸ್ ಏನಿಲ್ಲ ನೋಡ್ರಿ. ಜೂನ್ 13 ಶಶಿಧರ್ MR ಕಾಣಿಸ್ತೈತಾ? ಡಿಯರ್ SMR, ಥ್ಯಾಂಕ್ಸ್ ಫಾರ್ ಬುಕಿಂಗ್ ವಿತ್ ಅಸ್. ಜೂನ್ 13ನೇ ತಾರೀಕು ನಾನು ಕಾರ್ನ ಬುಕ್ ಮಾಡ್ಕೊಂಡಿರೋದು. ಎಂಕ್ವೈರಿ ಮಾಡಿಲ್ಲ, ಕೇಳಿಲ್ಲ, ಹೋಗಿಲ್ಲ, ಏನಿಲ್ಲ. ಸೀದಾ ಶೋರೂಮ್. ಜೂನ್ 13ನೇ ತಾರೀಕು ಟೆಸ್ಟ್ ಡ್ರೈವ್ ನೋಡಿ. ಟೆಸ್ಟ್ ಡ್ರೈವ್ ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಯಾರ್ಯಾರು ಹೇಳ್ತಾರಲ್ಲ BMW ಏನೋ ಆಟೋ ಸಾಮಾನ 6 ತಿಂಗಳು ಮುಂಚೆ ಬುಕ್ ಮಾಡಿರ್ಬೇಕು, ಸಿಗಲ್ಲ, ಅದು ಇದು ಮುಂಚೆನೆ ಪ್ಲಾನ್ ಮಾಡಿರ್ತಾರೆ, ಹಂಗೆ ಹಿಂಗೆ. ನಿಮ್ಗಳಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಅದು ನನ್ ತಪ್ಪಲ್ಲ, ನನಗೆ ಆ ಯೋಗ್ಯತೆ ಇದೆ. ನನಗೆ 3 ದಿನಕ್ಕೆ ಕೊಟ್ಟವ್ರೆ, ನೀವು 6 ತಿಂಗಳಿಗಾದ್ರೂ ಕೊಡ್ತಾರಲ್ಲ, ನನಗೆ ಗೊತ್ತಿಲ್ಲ. ನನಗೆ ಆಟೋ ಸಾಮಾನೆ, ನಿಮಗೇನೋ ಇದಾಗಿರ್ಬೋದು. ನನಗೆ ಎಷ್ಟು ಟ್ರಿಗರ್ ಮಾಡ್ತಾ 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 ಚುತ್ತ ಅದರಿಂದ ನನಗೆ ತಿಖಾ ಅರ್ಧಿ ಎಷ್ಟೊಂದು ತಡ್ಕೊಂಡು ಸುಮ್ನಾಗಿದ್ದೀನಿ, ಎಷ್ಟೊಂದು ವಿಚಾರಗಳನ್ನ ನಾನು. ನಿಮಗೆ ಇಲ್ಲ ಅಂದ್ರೆ ಅದ್ ನಾನೇನ್ ಮಾಡಕ್ಕಾಗಲ್ಲ. ಅಂಡ್ ಮೂರವ್ರು ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಸಿಂಪಲ್ ಥಿಂಗ್, ನಾನು ಇದನ್ನ ನನ್ನ ಓನ್ ಪರ್ಸನಲ್ ಈಗೋ, ನನ್ನ ಈಗೋ ಸ್ಯಾಟಿಸ್ಫೈ ಮಾಡಕ್ಕಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅಂತ ತೋರ್ಸಕ್ ನಾನೇನು ಮಾಡಿಲ್ಲ. ದಿಸ್ ಈಸ್ ಸಮಥಿಂಗ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ, ನನ್ನ ನೋಡೋರು ಎಲ್ಲಾರು ಮಾಡ್ಬೋದು, ನೀವು ಏನೋ ಒಂದ್ ಮಾಡಿ ತೋರಿಸ್ಬೋದು. 1 ವಾರಕ್ಕೆ ನಾನು ತಗೊಂಡಿದ್ದೀನಿ, ನಿಮ್ಗೆ ತಗೊಳಕಾಗಲ್ಲ ಅಂದ್ರೂ 1 ವಾರ ಕೂಡ, 1 ವರ್ಷ ಆದ್ಮೇಲೆ ತಗೊಬಹುದು, 10 ವರ್ಷ ಆದ್ಮೇಲೆ ತಗೊಬಹುದು. ನೀವು ಕನ್ಸ್ಪಟ್ರೆ, ನಾನು 25 ವರ್ಷಕ್ಕೆ ನಾನು ತಗೊಬೇಕು ಅಂತ ಅನ್ಕೊಂಡಿದ್ದೋ ನಾನು ತಗೊಂಡಿದ್ದೀನಿ. ನೀವು ಕನ್ಸ್ಪಟ್ರೆ ದೇವ್ರಾಣೆ ಸಾಧಿಸ್ತೀರಾ. ಯಾರೇ ನಿಂತ್ಕೊಳ್ಳಿ. ಇವಾಗ ನಾನೇ ಎಕ್ಸಾಂಪಲ್ ನೋಡ್ರಿ, ನಮ್ಮ ಮನೆಯವರೇ ನಂಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ, ನನ್ಗಿನ್ನ ದೊಡ್ಡ ಎಕ್ಸಾಂಪಲ್ ಬೇಡ ನಿಮ್ಗೆ. ಕೆಟ್ಟ ಮಾತಾಡ್ತೀನಿ ಅನ್ ಮಾತ್ರಕ್ಕೆ ನಾನು ಕೆಟ್ಟವನು ಅಂತ ಕನ್ಸಿಡರ್ ಮಾಡಿದ್ರೆ ಡೆಫಿನೆಟ್ಲಿ ಹಂಗೆ ಇಟ್ಕೊಟ್ರಿ, ನಾನೇನು ಮಾಡಕ್ಕಾಗಲ್ಲ. ನಂಗೆ ಬಂದ್ಬಿಡುತ್ತೆ ಒಂದೊಂದ್ಸಲ ಕೆಟ್ಟ ಮಾತು, ನಾನೇನ್ ಮಾಡ್ಲಿ. ಅದು ಬಿಟ್ರೆ ನನ್ನಿಂದ ಕಲಿಯೋದೇನಿದೆ ಅಂತ ಅಂದ್ರೆ, ಯು ಕ್ಯಾನ್ ಅಚೀವ್. ಯಾವತ್ತು ಗಿವ್ ಅಪ್ ಮಾಡ್ಬಿಡ್ರಿ, ಕನ್ಸು ದೊಡ್ಡದಾಗೆ ಕಾಣ್ರಿ, ಸಾಧ್ಸಕ್ ಡೆಫಿನೆಟ್ಲಿ ಆಗುತ್ತೆ. ನಾನು ಪ್ರೆಷರಿಗೆ ಬಂದ ಮೇಲೆ ನಾನು ತಗೊಂತೀನಿ ಅಂತ ಗೊತ್ತಾಗಿದ್ದು ನಾನು ಆ ಟೈಮ್ ನಲ್ಲಿ. ಲಾಸ್ಟ್ 1 ವಾರ ತಿಕ್ಕ ಹರ್ಕೊಂಡೈತೆ ನಂದು. ಜೂನ್ ಲಾಸ್ಟ್ ವೀಕ್ ಅಲ್ಲಿ ನನ್ನ ಬರ್ಡೇ ಟೈಮ್ ನಲ್ಲಿ, ನಮ್ದಿರೋ ಬಿಡ್ತಿರೋ ಬರ್ಡೇ ಡೇಟ್ 12ನೇ ತಾರೀಕು ಜೂನ್ 20 12 ಗಂಟೆಗೆ ನಂದು ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಇಲ್ಲ, ಪೇಮೆಂಟ್ಸ್ ಕಂಪ್ಲೀಟ್ ಆಗಿ 12 ಗಂಟೆಗೆ ಅವತ್ತೇ ನಾನು ಗಾಡಿ ಇಸ್ಕೊಂಡಿದ್ದ ಆಚೆ. ಇವೆಲ್ಲ ಪ್ರೊಸೀಜರ್ಸ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗಿರುತ್ತೆ ಗೊತ್ತಾ? ಸೊ ದಟ್ ಈಸ್ ದ ಸಪೋರ್ಟ್ ಆ ಟೀಮ್ ಕೊಟ್ಟಿದ್ ನನಗೆ. BMW ಅವ್ರ ಟೀಮ್ ಕೊಟ್ಟಿದ್ದು, ಅವರೇ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ನನಗೆ, ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು, ಅವರೇ ಟೇಕ್ ಕೇರ್ ಮಾಡಿದ್ರು. ಅಂಡ್ ನಾನು ಬ್ಲಾಗಲ್ಲಿ ಅದನ್ನೇ ಕೇಳಿದ್ದೀನಿ, ಅದಕ್ಕೆ ಬ್ಲಾಗಲ್ಲಿ ಅವ್ರನ್ನ ಕೂರ್ಸೆ ಮಾತಾಡ್ಸಿದೀನಿ. ಸರ್ ಯಾವಾಗ ಬುಕ್ ಮಾಡಿದ್ದು, ಯಾವ ಟೈಮಲ್ಲಿ ಕೊಟ್ಟಿದ್ದು, ಫಾಸ್ಟೆಸ್ಟ್ ಡೆಲಿವರಿ ನೀವು ಯಾವ್ದು ಕೊಟ್ಟಿದ್ದೀನಿ ಸರ್? ನಾನು 4 ವರ್ಷದಿಂದ BMW ಇದ್ದೀನಿ, 8 ದಿನಕ್ಕೆ ನನಗೆ ಹೈಯೆಸ್ಟ್ ಕೊಟ್ಟಿದ್ದು, 3 ದಿನಕ್ಕೆ ಕೊಟ್ಟಿದ್ದೀನಿ ಸರ್, ನಿಮ್ದೇ ಫಾಸ್ಟೆಸ್ಟ್ ಅಂತ ಅವ್ರು ಹೇಳಿದ್ರು. ಅನ್ಕೊಬೇಕು, ಏನಾದ್ರು ಮಾಡ್ಬೇಕಂತ ಫಸ್ಟ್ ಅನ್ಕೊಬೇಕು. ನಿಮ್ಮೇಲೆ ನಿಮಗೆ ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ದೇವ್ರ ಮಾತುಗಳು ಇವೆಲ್ಲ ಆಗಲ್ಲ, ಮಾಡಲ್ಲ, ಈಸಿನ 6 ತಿಂಗಳು ಬೇಕು, 60 ವರ್ಷ ಬೇಕು, ಇನ್ನೊಂದ್ ಬೇಕು, ಮತ್ತೊಂದ್ ಬೇಕು, ಅದು ಬೇಕು, ಇದು ಬೇಕು. ಯಾರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ವಲ್ಲ, ಯಾರಿಗೆ ಅವ್ರ ಯೋಗ್ಯತೆ ತಾಕತ್ತು ಗೊತ್ತಿರಲ್ವಲ್ಲ, ಅವರಿಗೆ ಬರುವಂತ ಡೌಟ್ಗಳಿದು. ನಿಮ್ ಮೇಲೆ ನಿಮಗೆ ನಂಬಿಕೆ ಇರಲಿ, ಡೆಫಿನೆಟ್ಲಿ ಏನ್ ಬೇಕಾದ್ರೂ ಕಿತ್ತು ಗುಡ್ಡೆ ಹಾಕ್ತೀರ. ನನಗಿನ ಎಕ್ಸಾಂಪಲ್ ಬೇಕೇ ಆಗಿಲ್ಲ ನಿಮಗೆ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ನಿಮ್ಗೆ ಸಿಗದೇ ಇಲ್ಲ. ಲೈವ್ ಎಕ್ಸಾಂಪಲ್, ನಾನು ನಿಮ್ ತರ ಒಬ್ಬ ಮನುಷ್ಯನೇ. ನಮ್ಮ ಮನೇಲಿ ದುಡ್ಡು ಮಾಡಿರ್ಬೋದು, ಅಥವಾ ನಮ್ಮ ಮನೇಲಿ ಬೇರೆ ಸಿಚುವೇಶನ್ ಇರ್ಬೋದು, ಬಟ್ ನಾನೇನ್ ಮಾಡಿದೀನಿ, ನನ್ನ ಇದ್ರ ಸ್ವಂತದ ಮೇಲೆ ನಾನ್ ಬಿಲ್ಡ್ ಮಾಡಿರೋ ಸೋಷಿಯಲ್ ಮೀಡಿಯಾ ಬೇರೆ ಇರುತ್ತೆ.
ನಮ್ಮಪ್ಪ ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ನನಗೆ ಸೋಷಿಯಲ್ ಮೀಡಿಯಾದ ಸಬ್ಸ್ಕ್ರೈಬರ್ಸು ಅಥವಾ ನಂಬರ್ಸು ಅಥವಾ ಫ್ಯಾನ್ ಬೇಸ್ ಆಗ್ಲಿ ಏನು ಉಟ್ಕೊಳ್ಳಲ್ಲ. ಕಷ್ಟ ಪಡ್ಬೇಕು. ನನ್ನನ್ನ ನೋಡಿ ಜನ ಇಷ್ಟಪಡ್ಬೇಕಂದ್ರೆ ನನ್ನಲ್ಲೇನೋ ಒಂದಿರ್ಬೇಕು. ಕನ್ನಡದಲ್ಲಿ ಗೇಮಿಂಗ್ ಕಮ್ಯುನಿಟಿಗೋಸ್ಕರ ಗೇಮರ್ ಆಗಿ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದೀನಿ. ಕನ್ನಡ ಭಾಷೆನ ಯೂಸ್ ಮಾಡ್ಕೊಂಡು ಈ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಇದೀನಿ. ಮುಂದಿನ ತಿಂಗಳು ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ಕೊಂಡು ಕನ್ನಡದಿಂದ EWC ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ. ಅರ್ಲಿ ಅನೌನ್ಸ್ಮೆಂಟು ಹೇಳ್ಬಾರ್ದಿತ್ತು, ಬಟ್ ಹೇಳ್ತಾ ಇದ್ದೀನಿ. ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ದ ಓನ್ಲಿ ಕ್ರಿಯೇಟರ್ ಫ್ರಮ್ ಕರ್ನಾಟಕ. ಓನ್ಲಿ ಕ್ರಿಯೇಟರ್.